ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣನಿಗೆ ಇದೀಗ ಸೀರಿಯಸ್ ಪ್ರಾಬ್ಲಮ್ ಒಂದು ಪ್ರಾರಂಭವಾಗ್ತಾ ಇದೆ. ಮಾಜಿ ಸಂಸದನ ಡಿಎನ್ಎ ಟೆಸ್ಟ್ನಲ್ಲಿ ಪ್ರಜ್ವಲ್ ಲಾಕ್ ಆಗ್ಬಿಟ್ಟಿದ್ದಾರೆ. ಮಾಜಿ ಸಂಸದನ ಪ್ರಕರಣ ಏನಾಯ್ತು, ಎಲ್ಲಿ ಹೋಯ್ತು, ಎತ್ತ ಸಾಗ್ತಾ ಇದೆ, ಚಾರ್ಜ್ ಶೀಟ್ ನಲ್ಲಿ ಏನಿದೆ, ಡಿಎನ್ಎ ಟೆಸ್ಟ್ ನಲ್ಲಿ ಏನ್ ಬಂತು ಅನ್ನೋ ಕುತೂಹಲ ಅವರ ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗಂತೂ ಇತ್ತು. ಆದ್ರೆ ಪ್ರಜ್ವಲ್ ಈಗ ಸೀರಿಯಸ್ ಒಂದು ವಿಚಾರದಲ್ಲಿ ಲಾಕ್ ಆಗ್ಬಿಟ್ಟಿದ್ದಾರೆ. ಸಂತ್ರಸ್ತೆಯರ ಸೀರೆಯಲ್ಲಿನ ವೀರ್ಯ, ಕೂದಲಿನ ಡಿಎನ್ಎ ಜೊತೆ ಹೋಲಿಕೆ ಆಗ್ತಾ ಇದೆ. ಸಂತ್ರಸ್ತೆಯರ ಬಟ್ಟೆ, ಪ್ರಜ್ವಲ್ ಕೃತ್ಯ ನಡೆಸಿದ್ದ ಜಾಗಗಳ ಬೆಡ್ಶೀಟ್ ಅನ್ನ ವಶಪಡಿಸಿಕೊಳ್ಳಲಾಗಿತ್ತು. ಸೀರೆ ಸೇರಿ ಹಲವು ಬಟ್ಟೆಗಳನ್ನ ಜಪ್ತಿ ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು. ಹಾಸನದ ಸಂಸದರ ಮನೆ, ಹೊಳೆನರಸೀಪುರದ ಮನೆ, ತೋಟದ ಮನೆ, ಬೆಂಗಳೂರಿನ ಬಸವನಗುಡಿ ಮನೆಯಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ರು ಸೀರೆಗಳನ್ನ. ತೋಟದ ಮನೆಯಲ್ಲೇ ಅತಿ ಹೆಚ್ಚು ಸೀರೆಗಳು ಪತ್ತೆಯಾಗಿತ್ತು. ಕೆಲಸಗಾರರು ಉಳ್ಕೊಂಡಿದ್ದಂತ ಕೋಣೆಯಲ್ಲಿ ಸೀರೆ ಹಾಗೂ ಪೆಟಿಕೋಟ್ ಅನ್ನ ಜಪ್ತಿ ಮಾಡಲಾಗಿತ್ತು. ಎಲ್ಲ ಸೀರೆಗಳನ್ನ ಡಿಎನ್ಎ ಟೆಸ್ಟ್ ಅನ್ನ ಮಾಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆ ಟೆಸ್ಟ್ ನಲ್ಲಿ ಪ್ರಜ್ವಲ್ ಲಾಕ್ ಆಗ್ಬಿಟ್ಟಿದ್ದಾರೆ. ಪ್ರಜ್ವಲ್ಗೆ ಇದೀಗ ಸೀರೆ ಸಂಕಟ ಎದುರಾಗಿರೋದು. ಬಸವನಗುಡಿ, ಹೊಳೆನರಸೀಪುರ, ಹಾಸನದಲ್ಲಿ ಬೆಡ್ರೂಮ್ನ ಬೆಡ್ಶೀಟ್ಗಳನ್ನ ಜಪ್ತಿ ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣನಿಗೂ ಡಿಎನ್ಎ ಟೆಸ್ಟ್ ಅನ್ನ ಮಾಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಡ್ಶೀಟ್ ಹಾಗೂ ಸೀರೆಗಳಲ್ಲಿ ಪತ್ತೆಯಾಗಿದೆ ಕೂದಲು ಹಾಗೂ ವೀರ್ಯ ಹೋಲಿಕೆ. ಡಿಎನ್ಎ ವಿಶ್ಲೇಷಣೆಗೆ ಸಂತ್ರಸ್ತೆಯರು ಹಾಗೂ ಪ್ರಜ್ವಲ್ ಅವರಿಂದ ರಕ್ತದ ಮಾದರಿಯನ್ನು ಸಂಗ್ರಹ ಮಾಡಲಾಗಿದೆ. ಕೂದಲು ಹಾಗೂ ರಕ್ತದ ಮಾದರಿ ಎಫ್ಎಸ್ಎಲ್ಗೆ ರವಾನೆ ಆಗಿದೆ. ಈ ವರದಿಯಲ್ಲಿ ಸಾಮ್ಯತೆ ಕಂಡು ಬಂದರೆ ಪ್ರಜ್ವಲ್ಗೆ ಸಂಕಷ್ಟ ಅನ್ನೋದು ಕಟ್ಟಿಟ್ಟ ಬುತ್ತಿ. ಪೆನ್ ಡ್ರೈವ್ ವಿಡಿಯೋಗಳು ರೆಕಾರ್ಡ್ ಆಗಿರೋದು ತೋಟದ ಮನೆಯಲ್ಲೇ ಜಾಸ್ತಿ. ಪ್ರಜ್ವಲ್ ಕರೆದೊಯ್ದು ಹಾಸಿಗೆ, ದಿಂಬು, ಬಟ್ಟೆ, ಟವಲು ಜಪ್ತಿ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇದೀಗ ಪ್ರಜ್ವಲ್ಗೆ ಶಾಕ್ ಮೇಲೆ ಶಾಕ್. ಯಾಕಂದರೆ ಭಾವಿಸಿರಲಿಲ್ಲ ಈ ಥರದೊಂದು ಪರಿಸ್ಥಿತಿ ಇಷ್ಟು ಬೇಗ ಬಂದುಬಿಡುತ್ತೆ ಅಂತ. ಎಲ್ಲವನ್ನೂ ವಶಕ್ಕೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ಇದೀಗ ಟೆಸ್ಟ್ಗೆ ಕಳಿಸಲಾಗಿದೆ. ಈ ಟೆಸ್ಟ್ನಲ್ಲಿ ಏನಾದರೂ ದುಡ ಅಂತ ಬಂತು ಅಂತ ಅಂದರೆ ಅಲ್ಲಿಗೆ ಎಲ್ಲವೂ ಮುಗಿದೋಯ್ತು ಅಂತ ಅರ್ಥ. ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಂಗೆ ಸೀರಿಯಸ್ ಸೀರೆ ಪ್ರಾಬ್ಲಮ್ಮು. ಮಾಜಿ ಸಂಸದನ ಡಿಎನ್ಎ ಟೆಸ್ಟ್ನಲ್ಲಿ ಪ್ರಜ್ವಲ್ ಲಾಕ್ ಆಗಿರೋದು. ಸಂತ್ರಸ್ತೆಯ ಸೀರೆಯಲ್ಲಿನ ವೀರ್ಯ, ಕೂದಲಿನ ಡಿಎನ್ಎ ಜೊತೆ ಹೋಲಿಕೆ ಮಾಡಲಾಗುತ್ತೆ. ಸಂತ್ರಸ್ತೆಯರ ಬಟ್ಟೆ, ಪ್ರಜ್ವಲ್ ಕೃತ್ಯ ನಡೆಸಿದ ಜಾಗ, ಇವುಗಳಲ್ಲಿ ಬೆಡ್ಶೀಟು, ಬಟ್ಟೆ ಎಲ್ಲವನ್ನೂ ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಜಪ್ತಿ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹಾಸನದ ಸಂಸದರ ಮನೆ, ಹೊಳೆನರಸೀಪುರದ ಮನೆ, ತೋಟದ ಮನೆ, ಬೆಂಗಳೂರಿನ ಬಸವನಗುಡಿ ಮನೆಯಲ್ಲಿ ಸೀರೆಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ರು. ಬಹಳಷ್ಟು ಸೀರೆಗಳಿತ್ತಂತೆ. ಸಿಕ್ಕಾಪಟ್ಟೆ ಸೀರೆಗಳು ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ. ಮನೆ ಕೆಲಸದವರು ಆ ಕೋಣೆಯನ್ನು ಬಳಕೆ ಮಾಡ್ಕೊಳ್ತಾ ಇದ್ರು ಅಂತ ಇವ್ರು ಹೇಳಿದರು. ಇಲ್ಲಿ ಜಾಸ್ತಿ ಮನೆ ಕೆಲಸದವ್ರು ಇರ್ತಾರೆ ಅಂತ ಹೇಳಿದರು. ಆ ಸೀರೆ ಎಲ್ಲನೂ ಕೂಡ ಟೆಸ್ಟಿಗೆ ಅಂತ ಕಳಿಸಿದ್ರಂತೆ. ಟೆಸ್ಟ್ ಮಾಡಬೇಕಲ್ವಾ? ಯಾಕಂದರೆ ಆ ಪೆನ್ ಡ್ರೈವ್ನಲ್ಲಿ ಅನೇಕ ವಿಡಿಯೋಗಳಿದೆ. ಆ ವಿಡಿಯೋಗಳನ್ನು ಗಮನಿಸಿದವರು ಇದು ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂಥ ತೋಟದ ಮನೆಗೆ ಅಂತ ಕೆಲವರು ಹೇಳಿದ್ದಾರೆ. ಮತ್ತು ಅಲ್ಲಿಗೂ ಎಲ್ಲ ಕರ್ಕೊಂಡೋಗಿದ್ರಲ್ಲ, ಅಲ್ಲೂ ಎಲ್ಲ ಕರ್ಕೊಂಡೋಗಿ ಸ್ಥಳ ಮಹಾಜರು ಮಾಡಿದರು. ವಿಡಿಯೋದಲ್ಲಿ ಸಾಮರ್ಥ್ಯ ಕಂಡು ಬಂದರೆ ಓ ಇದೇ ಕಿಟಕಿ, ಓ ಇದೇ ಬಣ್ಣದ ಗೋಡೆ, ಓ ಇದೇ ಕಾಟು, ಈ ಥರದ್ದೆಲ್ಲ ಹೋಲಿಕೆ ಕಂಡು ಬಂದರೆ ಅದು ಕೂಡ ಸಂಕಷ್ಟನೇ. ಪ್ರತಿಯೊಂದು ಕಡೆ ಕರ್ಕೊಂಡೋಗಿ ಸ್ಥಳ ಮಹಾಜರು ಮಾಡಿದರು. ತೋಟದ ಮನೆ, ಸಂಸದರ ನಿವಾಸ ಎಲ್ಲ ಕಡೆಯಲ್ಲೂ ಕೂಡ ಕರ್ಕೊಂಡು ಹೋಗಿ ಸ್ಥಳ ಮಹಾಜರು ಮಾಡಿದರು. ಜೊತೆಗೆ ಡಿಎನ್ಎ ಟೆಸ್ಟ್, ಇಂಥ ಕೇಸಸ್ಗಳಲ್ಲಿ ಅತ್ಯಾಚಾರ ಈ ಥರದ ಕೇಸಸ್ಗಳಲ್ಲಿ ಡಿಎನ್ಎ ಟೆಸ್ಟ್ ಕೂಡ ಮಾಡ್ತಾರೆ. ಆ ಡಿಎನ್ಎ ಟೆಸ್ಟ್ ಕೂಡ ಆಗಿದೆ. ಇದೀಗ ಪ್ರಜ್ವಲ್ಗೆ ಸಂಕಟದ ಮೇಲೆ ಸಂಕಟ. ನೋಡಿ, ಇದು 2ನೇ ಚಾರ್ಜ್ ಶೀಟ್. ಈ 2ನೇ ಚಾರ್ಜ್ ಶೀಟ್ನಲ್ಲಿ ಅನೇಕ ವಿಚಾರಗಳು ಬಹಿರಂಗ ಆಗಿರೋದು. ಪ್ರೈಮರಿ ಚಾರ್ಜ್ ಶೀಟ್ ಅಂತ ಕೂಡ ಇದನ್ನು ಕರೀತಾ ಇದ್ದಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರದ ಆರೋಪ ಕೇಳಿಬಂದಿತ್ತಲ್ಲ, 2ನೇ ಚಾರ್ಜ್ ಶೀಟ್ನಲ್ಲೂ ಕೂಡ ಅದು ಸಾಬೀತಾಗಿದೆ. ಎಸ್ಐಟಿ ಪೊಲೀಸರು 1632 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಸಿದರು. ಅದರಲ್ಲಿ 60 ವರ್ಷದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ್ದು ನಿಜ. ಆ ಪಾಪಕೃತ್ಯವನ್ನು ಆರೋಪಿ ಪ್ರಜ್ವಲ್ ರೇವಣ್ಣ ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾನೆ ಅಂತ ಹೇಳಲಾಗ್ತಾ ಇತ್ತು. ಸಂತ್ರಸ್ತೆಯರು ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಇಲ್ಲೇ ನಮ್ಮನ್ನು ಕರ್ಕೊಂಡು ಬಂದು ನಮ್ಮ ಲೈಂಗಿಕ ದೌರ್ಜನ್ಯ ಮಾಡಿದ್ದು, ನಾವೆಷ್ಟೇ ಗೋಗರಿದ್ರು ಬೇಡ್ಕೊಂಡ್ರು ಬಿಡ್ತಾ ಇರಲಿಲ್ಲ, ಬಾಗಿಲ ಚಿಲಕ ಹಾಕ್ತಾಯಿದ್ರು, ನಮ್ಮನ್ನು ಲಾಕ್ ಮಾಡ್ತಾಯಿದ್ರು, ಆಗಾಗ ಬೆಂಗಳೂರಿಗೂ ಕರೆಸ್ಕೊಳ್ತಾ ಇದ್ರು. ಬೆಂಗಳೂರು ನಿವಾಸದಲ್ಲೂ ಕೂಡ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಲಾಗಿದೆ, ಈ ಥರ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ಎಲ್ಲ ಸ್ಟೇಟ್ಮೆಂಟ್ಗಳ ಆಧಾರದ ಮೇಲೆಗೆ ಈ ದಿಂಬು, ಬೆಡ್ಶೀಟು, ಸೀರೆ
ಇದನ್ನೆಲ್ಲ ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಅದೆಲ್ಲವನ್ನು ಕೂಡ ಟೆಸ್ಟ್ಗೆ ಕಳಿಸಲಾಗಿದೆ. ಅದರ ಜೊತೆಗೆ DNA ಟೆಸ್ಟ್ ಕೂಡ. ಹೋಲಿಕೆ ಆಗುತ್ತಾ, ಸಾಮ್ಯತೆ ಕಂಡು ಬರುತ್ತಾ, ಇದೆಲ್ಲವೂ ಕೂಡ ಆಗಬೇಕಲ್ಲ. ಸಾಕ್ಷಿ ಇಂಪಾರ್ಟೆಂಟ್ ಅಲ್ವಾ? ಈಗಾಗಲೇ 90 ದಿನ ಆಗಿಬಿಟ್ಟಿದೆ. ಈ ಪ್ರಕರಣದಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕಾಗತ್ತೆ.